ಗೊತ್ತಾಗಬೇಕಾದ್ರೆ ನಾವು ದೇವರ ಜ್ಞಾನವನ್ನು ಓದಬೇಕಲ್ಲ, ದೇವರ ಉದ್ದೇಶ ಸಂಕಲ್ಪವನ್ನು ತಿಳ್ಕೊಳ್ಬೇಕಲ್ಲ ಪ್ರಿಯರೇ. ಆದರೆ ಈಗಿನ ಕಾಲದಲ್ಲಿ ದೇವರ ಸಂಕಲ್ಪವನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ತುಂಬ ಜನ ದೇವರ ಬಳಿಯಲ್ಲಿ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ ಅಂದರೆ ಕೇವಲ 60-70 ವರ್ಷ ಈ ಲೋಕದಲ್ಲಿ ಸುಖ ಪಡೋದಕ್ಕೆ ಮಾತ್ರ, ಇಲ್ಲ ಸಂತೋಷವಾಗಿ ಜೀವಿಸೋದಕ್ಕೆ ಮಾತ್ರ ದೇವರನ್ನು ಹಿಂಬಾಲಿಸೋರು ಇದ್ದಾರೆ ಪ್ರೇರೆ. ಆದರೆ ಅದು ಅಲ್ಲ, ನಾವು ದೇವರ ಮನಸ್ಸನ್ನು ತಿಳ್ಕೊಬೇಕಾಗಿದೆ. ದೇವರ ಮನಸ್ಸನ್ನು ತಿಳ್ಕೊಂಡ್ರೆ ಏನ್ರಿ ಆನಂತರ ದೇವರ ಇಷ್ಟವನ್ನು ನೆರವೇರಿಸೋದಕ್ಕೆ ಅವಕಾಶ ಇರುತ್ತೆ. ದೇವರ ಇಷ್ಟವನ್ನು ನೆರವೇರಿಸೋದಕ್ಕೆ ಒಂದು ಸಾರಿ ಪ್ರಿಯರಾದ ದೇವರ ಮಕ್ಕಳಿರ ಯೋಬನ ಗ್ರಂಥವನ್ನು ನೋಡಿ. ಯೋಬನ ಗ್ರಂಥ 12ನೇ ಅಧ್ಯಾಯ, ಯೋಬನ ಗ್ರಂಥ 12ನೇ ಅಧ್ಯಾಯ 7ನೇ ವಚನದಿಂದ ಒಂದು ಸಾರಿ ಓದೋಣ ಪ್ರಿಯರೇ. ಯೋಬನ ಗ್ರಂಥ 12ನೇ ಅಧ್ಯಾಯ 7ನೇ ವಚನ. ಅಂದರೆ ದೇವರ ಮನಸ್ಸಿನಲ್ಲಿ ಏನಿದೆಯೋ ದೇವರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಇಲ್ಲಿ ಯೋಬನು ಒಂದು ಮಾತು ಹೇಳ್ತಾ ಇದ್ದಾನೆ. ಭಕ್ತನು ಯೋಬನಂದರೆ ದೇವರ ಭಕ್ತನು ಪ್ರಿಯರೇ, ದೇವರಲ್ಲಿ ಭಯಭಕ್ತನು. ಆತನ ಮೂಲಕ ತಂದೆಯಾದ ದೇವರು ಮಾತನಾಡುವಂಥ ಮಾತನ್ನು ಒಂದು ಸರಿ ನೋಡಿ. ಆದರೆ ಮೃಗಗಳನ್ನು ವಿಚಾರಿಸು, ನಿನಗೆ ಉಪದೇಶ ಮಾಡುವುದು. ಆಕಾಶದ ಪಕ್ಷಿಗಳನ್ನು ಕೇಳು, ನಿನಗೆ ತಿಳಿಸುವವು. ಭೂಮಿಯನ್ನು ಮಾತಾಡಿಸು, ನಿನಗೆ ಬೋಧಿಸುವುದು. ನೋಡಿ, ದೇವರು ಹೇಳುವಂಥ ಮಾತು ಪ್ರಿಯರೇ, ಆದರೆ ಮೃಗಗಳನ್ನು ವಿಚಾರಿಸು, ನಿನಗೆ ಉಪದೇಶ ಮಾಡುವುದು ಅಂತ. ಏನ್ರಿ, ಮೃಗಗಳನ್ನು ನೋಡಿ ವಿಚಾರಿಸೋದಕ್ಕೆ ನಮ್ಗೆ ಧೈರ್ಯ ಇದೆಯಾ? ಮೃಗಗಳನ್ನು ನೋಡಿದಾಗ ಯಾವ ರೀತಿ ವಿಚಾರಿಸ್ತೀವಿ ನಾವು? ಮಾತಾಡೋದಕ್ಕಾಗತ್ತೆ ಅದ್ರ ಬಳಿಯಲ್ಲಿ ಹೋಗಿ ನಿಂತ್ಕೊಂಡು? ಮೃಗಗಳನ್ನು ವಿಚಾರಿಸು ಅಂತಾನೆ. ಮೃಗಗಳನ್ನು ವಿಚಾರಿಸು, ಅದು ನಿನಗೆ ಉಪದೇಶ ಮಾಡುವುದು ಅಂತ ಹೇಳ್ತಾರೆ. ಅಂದರೆ ಮೃಗಗಳ ಬಳಿಯಲ್ಲಿ ಹೋದರೆ ವಿಚಾರ ಮಾಡಿದ್ರೆ ಉಪದೇಶ ಗೊತ್ತಾಗುತ್ತಾ? ದೇವರ ಮನಸ್ಸು ಗೊತ್ತಾಗುತ್ತಾ? ದೇವರ ಉದ್ದೇಶ ಗೊತ್ತಾಗುತ್ತಾ? ದೇವರ ಮನದಲ್ಲಿ ಏನಿದೆಯೋ ಗೊತ್ತಾಗುತ್ತಾ? ಗೊತ್ತಾಗುತ್ತೆ ಪ್ರಿಯರೇ. ಯಾವಾಗ ಗೊತ್ತಾಗುತ್ತಂದರೆ ನಾವು ಆಲೋಚಿಸಬೇಕಾಗಿದೆ, ಆಲೋಚನೆ ಮಾಡಬೇಕಾಗಿದೆ. ಮೃಗಗಳ ಬಳಿಯಲ್ಲಿ ಅಂದರೆ ಮೃಗಗಳನ್ನು ನೋಡಿ ಅಂತ ಹೇಳಿದ್ದಾನೆ. ಮೃಗಗಳನ್ನು ನೋಡಿ ಏನ್ರಿ, ಆದರೆ ಮೃಗಗಳನ್ನು ವಿಚಾರಿಸು, ನಿನಗೆ ಉಪದೇಶ ಮಾಡುವುದು. ಮೃಗಗಳನ್ನು ವಿಚಾರಿಸಿದರೆ ಅಂದರೆ ಮೃಗಗಳನ್ನು ನೋಡಿ ನೀನು ವಿಚಾರ ಮಾಡಬೇಕಾಗಿದೆ, ನೀನು ಆಲೋಚನೆ ಮಾಡಬೇಕಾಗಿದೆ. ನೀನು ಆಲೋಚಿಸು, ಆ ಮೃಗಗಳನ್ನು ಕುರಿತು ವಿಚಾರ ಮಾಡು. ನೀನು ಮೃಗಗಳನ್ನು ಕುರಿತು ಆಲೋಚನೆ ಮಾಡಿದಾಗ ಖಂಡಿತವಾಗಿ ನಿನಗೆ ಒಂದು ಜ್ಞಾನ ಅನ್ನೋದು ಬರುತ್ತೆ. ಯಾಕೆಂದರೆ ಇಷ್ಟೊಂದು ಮೃಗಗಳಿದೆ. ಒಂದೊಂದು ಮೃಗ ಒಂದೊಂದು ಆಕಾರ, ಒಂದೊಂದು ಮೃಗಗಳು ಒಂದೊಂದು ಆಕಾರ, ಒಂದೊಂದು ಕಲರಾಗಿ ಏನ್ರಿ, ಒಂದೊಂದು ಡಿಸೈನ್ ಆಗಿ ಒಂದು ಅದ್ಭುತವಾಗಿ ಕಾಣುತ್ತೆ ಪ್ರಿಯರೇ. ಹುಲಿ ಇದೆ, ಹುಲಿಗಳನ್ನು ನೋಡಿ ಕೇವಲ ನಾವು ಏನ್ರಿ ಟಿ ವಿಯಲ್ಲಿ ಇಲ್ಲ ಯೂಟ್ಯೂಬ್ಗಳಲ್ಲಿ ನೋಡಿ ನಾವು ಸಂತೋಷ ಪಡ್ತೇವೆ, ಆಹಾ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಾಂದರೆ ಜೂ ಪಾರ್ಕಿಗೆ ಹೋಗ್ತೀವಿ, ಜೂ ಪಾರ್ಕ್ ಹೋದಾಗ ಅಲ್ಲಿ ದೂರದಿಂದ ಹುಲಿಗಳನ್ನು ಇಲ್ಲ ಸಿಂಹಗಳನ್ನು ಇಲ್ಲ ಪ್ರಾಣಿಗಳನ್ನು ಇಲ್ಲ ಜಂತುಗಳನ್ನು ನೋಡಿ ದೂರದಿಂದ ನೋಡಿ ನಾವು ಏನು ಮಾಡ್ತೀವಿ ಅಂದರೆ ಸಂತೋಷ ಪಡ್ತೀವಿ ಅಷ್ಟೇ, ಆಲೋಚನೆ ಮಾಡ್ತಾ ಇಲ್ಲ. ಅಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ ದೂರದಿಂದ ನೋಡ್ತೀವಿ, ದೂರದಿಂದ ನೋಡಿದ ನಂತರ ಅದನ್ನು ನೋಡಿ ಸಂತೋಷ ಪಡ್ತೀವಿ, ಆಹಾ ಎಷ್ಟು ಚೆನ್ನಾಗಿದೆ, ಮುಖಾಮುಖಿಯಾಗಿ ನೋಡ್ತಾ ಇದ್ದೀನಿ. ಒಂದು ಕಾಲದಲ್ಲಿ ನಾನು ಟಿ ವಿಯಲ್ಲಿ ನೋಡಿದ್ದೆ, ಇವಾಗ ಮುಖಾಮುಖಿಯಾಗಿ ನೋಡ್ತಾ ಇದ್ದೀನಿ ಅಂತ ಸಂತೋಷ ಪಡ್ತಾ ಇದ್ದೀವಿ ವಿನಃ ಇಷ್ಟು ಅದ್ಭುತವಾದಂಥ ಈ ಒಂದು ಮೃಗವನ್ನು, ಈ ಒಂದು ಜಂತುವನ್ನು, ಈ ಪ್ರಾಣಿಯನ್ನು ಯಾರು ಉಂಟು ಮಾಡಿದ್ರು ಉಂಟು ಮಾಡೋದಕ್ಕೆ ಕಾರಣ ಏನು ಎನ್ನುವಂಥದ್ದನ್ನು ಈ ಮನುಷ್ಯ ಆಲೋಚನೆ ಮಾಡ್ತಾ ಇಲ್ಲ. ಯಾರೂ ಆಲೋಚನೆ ಇಲ್ಲ ರೀ. ಏನ್ರಿ, ಮೃಗಗಳ ಮೂಲಕ ಮನುಷ್ಯನಿಗೆ ಎಷ್ಟೋ ಉಪಯೋಗ ಇದೆ ರೀ. ಮೃಗಗಳಿದೆ ರೀ, ಕಾಡಿನಲ್ಲಿ ಅರಣ್ಯದಲ್ಲಿ ಮೃಗಗಳಿದೆ ಅಲ್ವ, ಆ ಮೃಗಗಳ ಮೂಲಕ ಎಷ್ಟೋ ಉಪಯೋಗ ಇದೆ. ಆದರೆ ಮೃಗಗಳನ್ನು ಕುರಿತು ಮನುಷ್ಯ ಆಲೋಚನೆ ಮಾಡ್ತಾ ಇಲ್ಲ. ಮೃಗಗಳನ್ನು ವಿಚಾರಿಸಿದರೆ ಅದು ನಮಗೆ ಉಪದೇಶ ಮಾಡುವುದಂತೆ. ಏನ್ರಿ, ಮೃಗಗಳ ಹತ್ರ ಹೋಗಿ ಮಾತಾಡಿದಾಗ ಏನ್ರಿ, ಆ ಮೃಗಗಳನ್ನು ಕುರಿತು ನಾವು ಚಿಂತೆ ಮಾಡಿದಾಗ, ಆಲೋಚನೆ ಮಾಡಿದಾಗ ಖಂಡಿತವಾಗಿ ನಮ್ಗೆ ಆಧಾರ ಸಿಗುತ್ತೆ. ಏನು ಗೊತ್ತಾ, ಅದೇನಂತಾರೆ, ಆ ಮೃಗಗಳನ್ನು ವಿಚಾರ ಮಾಡಿದಾಗ ನಮ್ಮನ್ನು ತಂದೆಯಾದ ಆ ದೇವರು ಸರ್ವೇಶ್ವರನು ಉಂಟು ಮಾಡಿದ್ದಾನೆ ಅಂತ. ಆ ದೇವರು ಉಂಟು ಮಾಡಿದ್ದಾನೆ. ಮೃಗಗಳು ಇಷ್ಟು ಸಿಂಹಗಳಿದೆ, ಈ ರೀತಿ ಡಿಸೈನ್, ಈ ರೀತಿ ಆಕಾರ, ಈ ರೀತಿ ಒಂದು ಆ ಅದ್ಭುತವಾದಂಥ ಒಂದು ರೂಪ ಯಾರ ಮೂಲಕ ಆಗಿದೆ ಅಂದರೆ ತಂದೆಯಾದ ದೇವರು ಸೃಷ್ಟಿಕರ್ತನಿದ್ದಾನೆ. ಆ ಸೃಷ್ಟಿಕರ್ತನು ಉಂಟು ಮಾಡಿದ್ದಾನೆ ಎಂದು ಆ ಮೃಗಗಳು ಉಪದೇಶ ಮಾಡುತ್ತಂತೆ.
ಏನ್ರಿ ಮೃಗಗಳು ಉಪದೇಶ ಮಾಡುತ್ತೆ ಅಂತಂದರೆ ಆ ಮೃಗಗಳು ಮಾಡುವಂಥ ಉಪದೇಶ ನಮಗೆ ಅರ್ಥ ಆಗಬೇಕಾದ್ರೆ ಪ್ರಿಯರು ನಮಗೇನಿರಬೇಕು, ಮನೋನೇತ್ರಗಳು ಬೆಳಗಬೇಕಾಗಿದೆ. ಏನ್ರಿ ಮನೋನೇತ್ರಗಳು ಬೆಳಗಬೇಕಾದ್ರೆ ನಮ್ಮ ಮನೋನೇತ್ರಗಳು ಏನಾಗಿದೆ ಅಂತ ನೋಡುವಾಗ ಮಂಕಾಗಿದೆ ರೀ. ಮನೋನೇತ್ರಗಳು ಏನಾಗಿದೆ ಅಂತ ನೋಡುವಾಗ ಮಂಕಾಗಿದೆ. ಮಂಕಾದಂಥ ಮನೋನೇತ್ರಗಳು ಬೆಳಗಬೇಕಾದ್ರೆ ದೇವರ ವಾಕ್ಯದ ಮೂಲಕ ಬೆಳಗೋದಕ್ಕೆ ಅವಕಾಶ ಇದೆ. ದೇವರ ವಾಕ್ಯದ ಮೂಲಕ ಬೆಳೆಸ್ಕೊಳ್ಬೇಕಾಗಿದೆ. ದೇವರ ವಾಕ್ಯದ ಮೂಲಕ ನಾವು ಮನೋನೇತ್ರಗಳನ್ನು ಬೆಳೆಸ್ಕೊಂಡಾಗ ಆಗ ದೇವರ ಒಂದು ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ಜ್ಞಾನವು ನಮಗೆ ಅರ್ಥ ಆಗುತ್ತೆ ರೀ. ಅಂದರೆ ಮೃಗಗಳನ್ನು ಕೇಳಿದರೆ ಅದೇನು ಹೇಳುತ್ತೆ ಗೊತ್ತಾ, ನನ್ನನ್ನು ಉಂಟು ಮಾಡಿರುವಂಥ ಸೃಷ್ಟಿಕರ್ತ ಒಬ್ಬನಿದ್ದಾನೆ, ಆತನೇ ದೇವರು ಅಂತ ಅದು ಹೇಳುತ್ತೆ ರೀ. ನಮ್ಮನ್ನು ಉಂಟು ಮಾಡಿದ ನನ್ನನ್ನು ಸಿಂಹ ಹೇಳುತ್ತೆ, ನನ್ನನ್ನು ಉಂಟು ಮಾಡಿರುವಂಥ ಸೃಷ್ಟಿಕರ್ತ ಪರಮಾತ್ಮನ ತಂದೆಯಾದ ದೇವರು ಅಂತ ಹೇಳುತ್ತೆ. ಒಂದು ಪ್ರಾಣಿ, ಒಂದು ಹುಲಿ ಆಗಲಿ, ನನ್ನನ್ನು ಉಂಟು ಮಾಡಿದ ಸೃಷ್ಟಿಕರ್ತ ದೇವರು. ಒಂದು ಆನೆ, ನನ್ನನ್ನು ಉಂಟು ಮಾಡಿದರ ಸೃಷ್ಟಿಕರ್ತ ದೇವರು. ಯಾಕೆ ಉಂಟು ಮಾಡಿದ್ದಾನೆ? ನಮ್ಮನ್ನು ನಿಮಗೋಸ್ಕರ ಉಂಟು ಮಾಡಿದ್ದಾನೆ. ಆ ಪ್ರಾಣಿಗಳು ಕೇಳಿ, ಆ ಪ್ರಾಣಿಗಳು, ಮೃಗಗಳು, ಜಂತುಗಳು ಏನ್ರಿ ಆತ್ಮೀಯ ರೀತಿಯಲ್ಲಿ ಆಲೋಚನೆ ಮಾಡಿದಾಗ ನಮ್ಮನ್ನು ನಿಮಗೋಸ್ಕರ ಉಂಟು ಮಾಡಿದ್ದಾರೆ ದೇವರು, ನಿಮಗೋಸ್ಕರ ಉಂಟು ಮಾಡಿದ್ದಾನೆ ಸೃಷ್ಟಿಕರ್ತ ಅಂತ. ಅಂದರೆ ಜಂತುಗಳು, ಮೃಗಗಳು, ಪಕ್ಷಿಗಳು ಎಲ್ಲವನ್ನು ನೋಡಿ ಪ್ರಿಯರು ಇವೆಲ್ಲವನ್ನು ಹೇಳುತ್ತಂತೆ ಪ್ರಿಯರೇ. ವಿಚಾರ ಮಾಡಿದಾಗ ಅದು ನಮಗೆ ಬೋಧಿಸುತ್ತಂತೆ. ಅದು ಹೇಳುವಂಥ ಸ್ಥಿತಿ ನಮಗೆ ಅರ್ಥ ಆಗಬೇಕಲ್ವ? ಯಾವ ರೀತಿ ಅರ್ಥ ಮಾಡ್ಕೊಳ್ತೀವಿ? ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೇನಿರ್ಬೇಕಿರಿ? ನಮಗೇನಿರ್ಬೇಕು ಹೇಳಿ? ನಮಗೆ ಆತ್ಮಜ್ಞಾನ ಗೊತ್ತಿರಬೇಕು. ಆತ್ಮ ಅಂದ್ರೇ ಗೊತ್ತಿಲ್ಲ ಏನ್ರಿ ಸಮಾಜಕ್ಕೆ. ಆತ್ಮ ಅಂದ್ರೇ ಗೊತ್ತಿಲ್ಲ. ಆತ್ಮ ಅನ್ನೋದು ಗೊತ್ತಿಲ್ಲದೆ ಇರುವಾಗ ಆತ್ಮಕ್ಕೆ ದೇವ್ರ ಜ್ಞಾನ ಗೊತ್ತಾಗುತ್ತಾ? ಗೊತ್ತಾಗೋದಿಲ್ಲ ಪ್ರಿಯರೇ. ಅದಕ್ಕೆ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 14ನೇ ವಚನ ನೋಡಿ ಪ್ರಿಯರೇ. 14ನೇ ವಚನ, 2ನೇ ಅಧ್ಯಾಯ 14ನೇ ವಚನ. ಪ್ರಾಕೃತ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅಂದರೆ ಇವಾಗ ಹೇಳುವಂಥ ಮಾತು ಈ ಲೋಕಕ್ಕೆ ಸಂಬಂಧಪಟ್ಟಿರುವಂಥ ಮನುಷ್ಯರಿಗೆ ಯಾವ ರೀತಿ ಕಾಣುತ್ತೆ ರೀ? ನೀವೆಲ್ಲ ಹುಚ್ಚು ಮಾತಾಡ್ತಾ ಇದ್ದೀರಾ, ಅದೇನು ಪ್ರಕೃತಿಯಲ್ಲಿ ಇರುವಂಥ ಜಂತುಗಳು ನಮಗೇನು ಬೋಧನೆ ಮಾಡುತ್ತೆ ರೀ? ಅದೇಲ್ರಿ ನಮಗೆ ಬೋಧನೆ ಮಾಡುತ್ತೆ, ಇದೆಲ್ಲ ನೀವು ಹುಚ್ಚುಚ್ಚಾಗಿ ಮಾತಾಡ್ತೀರಂತ ಈ ಪ್ರಕೃತಿಯಲ್ಲಿರುವಂಥ, ಅಂದರೆ ಲೋಕಕ್ಕೆ ಸಂಬಂಧಪಟ್ಟಿರುವಂಥ ಮನುಷ್ಯರು ನಮ್ಮನ್ನು ಏನಂದ್ಕೊಳ್ತಾರೆ ಅಂದರೆ ಇವ್ರು ಮಾತಾಡೋದು ಹುಚ್ಚು ಮಾತುಗಳು ಅಂತಾರಂತೆ. ಅದು ಯಾರು ಹೇಳಿರುವಂಥ ಮಾತು? ತಂದೆಯಾದ ದೇವರು ಪೌಲನ ಮೂಲಕ ಹೇಳುವಂಥ ಮಾತು ಪ್ರಿಯರೇ. ಮತ್ತೊಂದು ಕೆಳಗಡೆ ಮಾತು ಓದಿಮ್ಮ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ, ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ದೇವರ ಆತ್ಮದಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳ್ಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳ್ಕೊಳ್ಳುವುದಿಲ್ಲ. ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ಅಂದರೆ ದೇವರ ಆತ್ಮವನ್ನು ಪಡ್ಕೊಂಡಿರುವಂಥ ಒಬ್ಬ ದೇವರ ಆತ್ಮವನ್ನು ಪಡ್ಕೊಂಡಿರುವಂಥ ಒಬ್ಬ ದೈವಭಕ್ತನು ಎಲ್ಲವನ್ನು ವಿಚಾರಿಸ್ತಾನಂತೆ. ಎಲ್ಲವನ್ನು, ಯಾವುದನ್ನು? ಒಂದು ಪ್ರಕೃತಿನ ಆಕಾಶವನ್ನು ವಿಚಾರ ಮಾಡ್ತಾನಂತೆ, ನಕ್ಷತ್ರಗಳನ್ನು ವಿಚಾರ ಮಾಡ್ತಾನಂತೆ, ಮೃಗಗಳನ್ನು ವಿಚಾರ ಮಾಡ್ತಾನಂತೆ, ಜಂತುಗಳನ್ನು, ಪಕ್ಷಿಗಳನ್ನು, ಪ್ರಾಣಿಗಳನ್ನು ಪ್ರತಿಯೊಂದು ವಿಚಾರ ಮಾಡ್ತಾನಂತೆ. ವಿಚಾರ ಮಾಡಿ ಅವುಗಳನ್ನು ಕುರಿತು ತಿಳ್ಕೊಳ್ತಾನಂತೆ. ಅವುಗಳನ್ನು ಕುರಿತು ವಿಚಾರ ಮಾಡಿದಾಗ ಕೊನೆಯದಾಗಿ ಏನು ಗೊತ್ತಾಗುತ್ತೆ ಅಂತ ನೋಡಿದಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಕೊನೆಯದಾಗಿ ಈ ಮನುಷ್ಯನಿಗೆ ಏನು ಗೊತ್ತಾಗುತ್ತೆ ಅಂತ ನೋಡಿದಾಗ ಇವೆಲ್ಲ ಏನ್ರಿ 84 ಲಕ್ಷ ಜೀವರಾಶಿಗಳು ನಮಗೋಸ್ಕರ ಉಂಟಾಗಿದೆ ಅಂತ ಗೊತ್ತಾಗುತ್ತೆ. ಆಕಾಶ ನಮಗೋಸ್ಕರ ಉಂಟಾಗಿದೆ ಎಂದು ಗೊತ್ತಾಗುತ್ತೆ. ಸೂರ್ಯನು, ಚಂದ್ರನು, ನಕ್ಷತ್ರಗಳು, ಗ್ರಹಗಳು ಇವೆಲ್ಲವೂ ಕೂಡ ನಮಗೋಸ್ಕರ ಉಂಟಾಗಿದೆ ಎಂದು ಗೊತ್ತಾಗುತ್ತೆ ಪ್ರಿಯರೇ. ಇವೆಲ್ಲವೂ ಕೂಡ ಏನ್ರಿ, ಸೂರ್ಯನು ದೇವ್ರಿಗೆ ಬೇಕಾಗಿದೆಯಾ? ಚಂದ್ರನು ದೇವ್ರಿಗೆ ಬೇಕಾ? ನಕ್ಷತ್ರಗಳು ದೇವ್ರಿಗೆ ಬೇಕಾ? ಏನ್ರಿ ಪರಲೋಕ ಇದೆಯಲ್ಲೋ, ಪರಲೋಕ ದೇವ್ರಿಗೆ ಏನಾದರೂ ಬೇಕಾ? ಹೇಳಿ ಪ್ರೇಯರ್, ಪರಲೋಕ ದೇವ್ರಿಗೆ ಬೇಕಾ? ಪರಲೋಕ ದೇವ್ರಿಗೆ ಬೇಕಾಗಿಲ್ಲ. ಯಾರಿಗೋಸ್ಕರ ಗೊತ್ತಾ? ಪರಲೋಕ ಆಗಿರ್ಬೋದು, ಪರಲೋಕದಲ್ಲಿರುವಂಥ ಕೋಟ್ಯಾನು ಕೋಟಿ ದೇವದೂತರು ಆಗಿರ್ಬೋದು,
ಏನ್ರಿ ಪರಲೋಕ ಆಗಿರ್ಬೋದು, ಪರಲೋಕದಲ್ಲಿರುವಂಥ ಕೋಟ್ಯಾನುಕೋಟಿ ದೇವದೂತರು ಆಗಿರ್ಬೋದು, ಏನ್ರಿ ಈ ಆಕಾಶ ಆಗಿರ್ಬೋದು, ಆಕಾಶದಲ್ಲಿರುವಂಥ ಸೂರ್ಯನ ಆಗಿರ್ಬೋದು, ಚಂದ್ರನ ಆಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು, ಗಾಳಿ ಆಗಿರ್ಬೋದು, ನೀರು ಆಗಿರ್ಬೋದು, ಏನ್ರಿ ಸಮುದ್ರದಲ್ಲಿರುವಂಥ ಮೀನುಗಳಾಗಿರ್ಬೋದು, ಪ್ರತಿ ಒಂದನ್ನು ನೋಡುವಾಗ ಆಲೋಚನೆ ಮಾಡುವಾಗ ಪ್ರಿಯರೇ ಎಲ್ಲವೂ ಕೂಡ ನಮಗೋಸ್ಕರ ಅಂತೆ ಪ್ರಿಯರೇ. ನಮಗೋಸ್ಕರ ಅಂದರೆ ನಿನಗೋಸ್ಕರ, ನಿನಗೆ ಕೊಡೋದಕ್ಕೋಸ್ಕರ, ನಿನಗೋಸ್ಕರ ತಂದೆಯಾದ ದೇವರು ಉಂಟು ಮಾಡಿದ್ದಾನೆ. ಒಂದು ಭೂಮಿಯನ್ನು ನಿನಗೋಸ್ಕರ ಉಂಟು ಮಾಡಿದ್ದಾನೆ, ಒಂದು ಚಂದ್ರನನ್ನು, ಒಂದು ಸೂರ್ಯನನ್ನು, ಒಂದು ನಕ್ಷತ್ರಗಳನ್ನು, ಗಾಳಿಯನ್ನು, ಇವೆಲ್ಲ ನಿನಗೋಸ್ಕರ. ಅದೇ ಪ್ರಕಾರ ಪರಲೋಕವನ್ನು ಕೂಡ ನಮಗೆ ಕೊಡೋದಕ್ಕೆ ಉಂಟು ಮಾಡಿದ್ದಾನಂತೆ ಪ್ರೇಯರ್. ನಮಗೆ ಕೊಡೋದಕ್ಕೆ, ನಿಮಗೆ ಕೊಡೋದಕ್ಕೆ. ಅರ್ಥ ಆಗುತ್ತೇನು ರೀ? ನಮಗೇನು ಬೇಕು? ಪರಲೋಕ ಬೇಕಾಗಿಲ್ಲ ದೇವರೇ, ಭೂಮಿಯ ಮೇಲೆ ಒಂದು ದೊಡ್ಡ ಮನೆ ಕಟ್ಟಿಸ್ಕೊಡ್ರಿ, ಒಳ್ಳೆ ರೀತಿಯಲ್ಲಿ ಸುಖವಾಗಿ ಸಂತೋಷವಾಗಿರಬೇಕು, ಅದಕ್ಕೆ ಒಂದು ಕಾರ್ ಬೇಕು, ಒಂದು ಮನೆ ಬೇಕು, ಒಳ್ಳೆ ಸಂಪಾದನೆ ಬೇಕು, ಸತ್ತ ನಂತರ ಏನಾಗ್ತಾ ನಮ್ಗೆ ಬೇಕಾಗಿಲ್ಲ ಅಂತ ಅಂದ್ಕೊಂಡು ಈ ಲೋಕದಗೋಸ್ಕರ ನಾವು ತೌಕ ಪಡ್ತಾ ಇದ್ದೀವಿ. ಈ ಲೋಕದಗೋಸ್ಕರ 60 ವರ್ಷ 70 ವರ್ಷ ಜೀವಿಸೋದಕ್ಕೋಸ್ಕರ ಮಾತ್ರ ತೌಕ ಪಡ್ತಾ ಇದ್ದೀವಿ ಪ್ರಿಯರೇ. ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ದೇವರಿಂದ ದೂರವಾಗ್ತಾ ಇದ್ದೀವಿ. ಆಯಿತಾ? ಈ ಪ್ರಕೃತಿಯಲ್ಲಿ ಎಲ್ಲ ನೋಡುವಾಗ ಪ್ರಿಯರೇ ಯಾವುದು ಕೂಡ ದೇವ್ರಿಗೆ ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ಪರಲೋಕ ಕೂಡ ದೇವ್ರಿಗೆ ಅವಶ್ಯಕತೆ ಇಲ್ಲ ರೀ. ಪರಲೋಕ ದೇವ್ರಿಗೆ ಅವಶ್ಯಕತೆ ಇಲ್ಲ, ಪರಲೋಕ ಕೂಡ. ಯಾಕೆಂದರೆ ದೇವರು ಇದ್ದಾತನು, ಇರುವಾತನು, ಎಲ್ಲ ಇರುವಾತನು ಪ್ರಿಯರೇ. ಅಂತಾತನಿಗೆ ಏನ್ರಿ, ಅಂತಾತನಿಗೆ ಸೂರ್ಯನ ಬೇಕಾಗಿದೆಯಾ? ಆತನಿಗೆ ಚಂದ್ರನ ಬೇಕಾ? ಆತನಿಗೆ ಬಂಗಾರ ಬೇಕಾ? ಆತನಿಗೆ ಬೆಳ್ಳಿ ಬೇಕಾ? ಬೇಕಾಗಿಲ್ಲ. ಎಂದು ಕ್ರಿಸ್ತ ಪೂರ್ವದಲ್ಲಿ ಸೊಲೊಮೋನ್ ಮಹಾರಾಜನು ಬಂಗಾರದಿಂದ ದೊಡ್ಡದ ಒಂದು ಮಂದಿರವನ್ನು ಕಟ್ಟಿಸಿದಾಗ, ದೊಡ್ಡದೊಂದು ಮಂದಿರವನ್ನು ಕಟ್ಟಿಸಿದಾಗ, ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ, ನನಗೋಸ್ಕರ ಎಂಥ ಮನೆಯನ್ನು ಕಟ್ಟಿಕೊಡ್ತೀಯ ಸೊಲೊಮೋನ್ ಅಂತ ಕೇಳಿದ್ರು. ಅಂದರೆ ಇದು ಬೇಕಾಗಿಲ್ಲ, ಮತ್ತೇನು ಬೇಕು ತಂದೆ, ನಿಮ್ಗೇನು ಬೇಕು ತಂದೆ? ನನಗೆ ಬೇಕಾಗಿದ್ದೇನು ಗೊತ್ತಾ? ನೀವು ಬೇಕು, ನನಗೆ ನೀವು ಬೇಕು. ಗೊತ್ತಮ್ಮ? ನನಗೆ ಬೇಕಾಗಿದ್ದೇನು? ನನಗೆ ಬೇಕಾಗಿದ್ದ್ಯಾರು? ನನಗೆ ಬೇಕಾಗಿದ್ದು ಈ ಬೆಳ್ಳಿ, ಈ ಬಂಗಾರ, ಈ ಒಂದು ಬಲಿಗಳಾಗಿದ್ದು ಏನು ಬೇಕಾಗಿಲ್ಲ. ನನಗೆ ಬೇಕಾಗಿದ್ದು ನೀವೇ. ನನಗೆ ಬೇಕಾಗಿದ್ದು ನೀನು ಬೇಕು, ನೀನು ಬೇಕಯ್ಯ ನನಗೆ. ಅಮ್ಮ ನೀನು ಬೇಕು ನನಗೆ, ನೀನು ಬೇಕು. ನಿನಗೋಸ್ಕರ ಆಕಾಶವನ್ನು, ನಿನಗೋಸ್ಕರ ಸೂರ್ಯನನ್ನು, ನಿನಗೋಸ್ಕರ ಚಂದ್ರನನ್ನು, ನಿನಗೋಸ್ಕರ ನಕ್ಷತ್ರಗಳನ್ನು, ಗಾಳಿಯನ್ನು, ನೀರನ್ನು, ಪ್ರತಿಯೊಂದು ತಿನ್ನುವಂಥ ಆಹಾರ ಪದಾರ್ಥಗಳನ್ನು, ಪ್ರತಿಯೊಂದನ್ನು ನಿನಗೋಸ್ಕರ ಉಂಟು ಮಾಡಿದ್ದಾನಂತ ತಂದೆಯಾದ ಸರ್ವೇಶ್ವರನು ಹೇಳಿದಾಗ ಯಾರು ಅರ್ಥ ಮಾಡ್ಕೊಳ್ತೀವಿ ಹೇಳಿ? ಇದೆಲ್ಲ ನಮಗೋಸ್ಕರ. ಆದರೆ ನಾವು ಯಾರಿಗೋಸ್ಕರ ಅಂತ ಹೇಳಿ? ನಾವು ಯಾರಿಗೋಸ್ಕರ ಅಂತ? ನಾವು ತಂದೆಯಾದ ದೇವರು. ಅಂದರೆ ನಮ್ಮನ್ನು ಕುರಿತು ಜಾಸ್ತಿ ಆಲೋಚನೆ ಮಾಡೋರೆ ತಂದೆಯಾದ ದೇವರು. ನಿಮ್ಮನ್ನು ಕುರಿತು ಆಲೋಚನೆ ಮಾಡೋರೆ ಅವರು. ನಾವೇನು ಮಾಡ್ತೀವಿ ರೀ? ಮೋಸ ಮಾಡೋರನ್ನ ಕುರಿತು ಆಲೋಚನೆ ಮಾಡ್ತಾ ಇರ್ತೀವಿ. ಯಾರು? 24 ಗಂಟೆ ಗಂಡನನ್ನು ಕುರಿತು ಆಲೋಚನೆ ಮಾಡ್ತಾ ಇರ್ತೀವಿ, 24 ಗಂಟೆ ಹೆಂಡತಿಯನ್ನು ಕುರಿತು ಆಲೋಚನೆ ಮಾಡ್ತಾ ಇರ್ತೀವಿ, 24 ಗಂಟೆ ಮಕ್ಕಳನ್ನು ಕುರಿತು ಆಲೋಚನೆ ಮಾಡ್ತಾ. ಇವ್ರ ಬಗ್ಗೆ ಅಲ್ಲ, ಇವ್ರ ಬಗ್ಗೆ ಚಿಂತೆ ಮಾಡಿ ಇರಲಿ, ಆದರೆ ಸಂಪೂರ್ಣವಾದಂಥ ಆಲೋಚನೆ ನಿಮಗೆ ಜನ್ಮ ಕೊಟ್ಟಿರುವಂಥ ತಂದೆಯಾದ ದೇವ್ರ ಬಗ್ಗೆ ಇರಬೇಕು ತಾನೆ. ಯಾರ ಬಗ್ಗೆ ಇರುತ್ತಮ್ಮ? ಯಾರ ಬಗ್ಗೆ ಆಲೋಚನೆ ಮಾಡ್ತೀರಮ್ಮ ಹೇಳಿಮ್ಮ? ನಿಮಗೆ ಯಾರು ಜನ್ಮ ಕೊಟ್ಟಿದ್ದು ಯಾರು? ಈ ಭೂಮಿಯ ಮೇಲೆ ತಂದೆ ತಾಯಂದ್ರೆ ಅಂದ್ಕೊಂಡಿದ್ದೀರಾ? ಭೂಮಿಯ ಮೇಲೆ ತಂದೆ ತಾಯಂದ್ರು ಒತ್ತಿದ್ದಾರೆ ಅಷ್ಟೇ. ತಾಯಿ 9 ತಿಂಗಳು ಒತ್ತಿದ್ದಾಳೆ ಅಷ್ಟೇ. ಆದರೆ ಜನ್ಮ ಕೊಟ್ಟಿರೋದು ತಂದೆಯಾದ ದೇವರಾಗಿರುವಾಗ ಆ ತಂದೆಯಾದ ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕಲ್ವ? ಆತನ ಮನಸ್ಸಲ್ಲಿ ಏನಿದೆ? ಆತನ ಮನಸ್ಸಲ್ಲಿ ಏನಿದೆ ಗೊತ್ತಾ? ಬೆಳ್ಳಿ ಬಂಗಾರ ಇಲ್ಲ, ಆತನ ಮನಸ್ಸಿನಲ್ಲಿ ಮನೆ ಇಲ್ಲ, ಆತನ ಮನಸ್ಸಿನಲ್ಲಿ ಆಕಾಶ ಇಲ್ಲ, ಆತನ ಮನಸ್ಸಿನಲ್ಲಿ 84 ಲಕ್ಷ ಜೀವರಾಶಿಗಳು ಯಾವುದೂ ಇಲ್ಲ. ಆತನ ಮನಸ್ಸಿನಲ್ಲಿ ಇರೋದು ಒಬ್ಬರೇ ಒಬ್ಬರು, ಅವರೇ ನೀವೇ, ಮನುಷ್ಯನು. ನಾವು ಗೊತ್ತಾ? ನಾವು ಆತನ ಸನ್ನಿಧಿಯಲ್ಲಿ ಸೇರಬೇಕಂತೆ ಪ್ರೇರ. ಆತನ ಸನ್ನಿಧಿಯಲ್ಲಿ ಸೇರಬೇಕಂತೆ, ಆತನ ಬಳಿಯಲ್ಲಿ ಹೋಗ್ಬೇಕಂತ. ಆತನ ಬಳಿಯಲ್ಲಿ ಯಾವ ರೀತಿ ಹೋಗಬೇಕು? ಈ ಭೂಲೋಕದಲ್ಲಿ ಪಾಪ ಮಾಡಿ ದೇವರಿಂದ ದೂರವಾಗಿದ್ದೀವಿ. ದೂರವಾದ ನಂತರ ತಂದೆಯಾದ ದೇವರು ನೊಂದುಕೊಂಡು ಹೇಳುವಂಥ ಮಾತೇನು ಗೊತ್ತಾ? ಲೂಕನ್ ಬರೆದ ಸುವಾರ್ತೆ ನೋಡಿ ಪ್ರಿಯರೇ. ಲೂಕನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನವನ್ನು ನೋಡಿ. ಎಷ್ಟೋ ಸಾರಿ ಈ ಮಾತುಗಳನ್ನು ಓದಿದ್ದೀವಿ. 15ನೇ ಅಧ್ಯಾಯ 7ನೇ ವಚನ. ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಅಂದರೆ ಒಬ್ಬ ಪಾಪಿ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ದೇವರ ಬಳಿಗೆ ಬರಬೇಕಂತೆ.
ಒಬ್ಬ ಮನುಷ್ಯ ಅಂದರೆ ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರು ದೇವರ ಮಕ್ಕಳಾಗಿರುವಾಗ ಎಲ್ಲರನ್ನು ಕುರಿತು ತಂದೆಯಾದ ದೇವರಿಗೆ ಚಿಂತೆ ಇದೆ ರೀ. ಭೂಮಿಯ ಮೇಲೆ ಇರುವಂಥ ಸರ್ವ ಮಾನವರನ್ನು ಕುರಿತು ತಂದೆಯಾದ ದೇವರಿಗೆ ಚಿಂತೆ ಇದೆ, ಆಲೋಚನೆ ಇದೆ. ನಮ್ಮನ್ನು ಕುರಿತೇ ಆಲೋಚನೆ, ನಿನ್ನ ಬಗ್ಗೆ ಆಲೋಚನೆ, ನಿನ್ನ ಬಗ್ಗೆ ಚಿಂತೆ ಅವರಿಗೆ. ಯಾವತ್ತಾದ್ರೂ ಆಲೋಚನೆ ಮಾಡಿದ್ದೀರಾ? ನಿಮ್ಮ ಚಿಂತೆ ಏನಾದರೂ ಇದೆಯಮ್ಮ? ನಿಮ್ಮ ಬಗ್ಗೆ ತಂದೆಯಾದ ದೇವರು ಚಿಂತೆ ಮಾಡ್ತಾರಂತ ಸಂಗತಿ ನಿಮಗೇನು ಗೊತ್ತು? ಏನು ಗೊತ್ತಾಗಿದೆ ನಮಗೆ? ಮನೆಗೆ ಹೋದ ನಂತರ ಏನು ಅಡುಗೆ ಮಾಡ್ಕೋಬೇಕು, ಏನು ಊಟ ಮಾಡಬೇಕು, ಯಾವ ರೀತಿ ಮಲ್ಕೋಬೇಕು, ಅಯ್ಯೋ ಇದೇ ಚಿಂತೆ. ಮೈಂಡ್ ಎಲ್ಲ ತುಂಬ್ಕೊಂಡು ಬಿಟ್ಟಿದೆ ಪ್ರೇಯರ್. ಈ ರೀತಿ ಇದ್ದರೆ ನಾವು ಸ್ವರ್ಗಕ್ಕೆ ಹೋಗ್ತೀವ ಅಮ್ಮ? ಸ್ವರ್ಗಕ್ಕೆ ಹೋಗ್ತೀವಮ್ಮ? ಆ ಚಿಂತೆ ಮಾಡ್ಕೊಳ್ಳಿ, ಕೆಲಸ ಮಾಡಿ, ಬೇಡಂತ ನಾನು ಹೇಳ್ತಾ ಇಲ್ಲ. ಆದರೆ ನಿಮ್ಮ ಚಿಂತೆ ಜಾಸ್ತಿ ಯಾರ ಮೇಲೆ ಇರಬೇಕಂದ್ರೆ ತಂದೆಯಾದ ದೇವ್ರ ಬಗ್ಗೆ ಇರಬೇಕು. ಯಾಕೆಂದರೆ ಅವರು ನಮ್ಮ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾನೆ. ಒಂದು ಮಾತು ಹೇಳಿದೆ, ಏನು ಗೊತ್ತಾ? 99 ಮಂದಿ ನೀತಿವಂತರಿಗಿಂತ ಒಬ್ಬ ಪಾಪಿ ತನ್ನ ಮನಸ್ಸನ್ನು ಬದಲಾಯಿಸ್ಕೊಂಡು ನನ್ನ ಬಳಿಗೆ ಬಂದರೆ ನಾನು ಸಂತೋಷ ಪಡ್ತೀನಿ ಅಂತ ಹೇಳಿದ್ದಾನೆ ಪ್ರಿಯರೇ. ಒಬ್ಬ ಪಾಪಿ ಯಾರು? ದೇವರ ಮಗ ದೇವರ ಮಗ ಈತ. ಎಲ್ಲರೂ ದೇವರ ಮಕ್ಕಳು, ಎಲ್ಲರೂ ಪರಿಶುದ್ಧರಾಗಿರಬೇಕು, ನೀತಿವಂತರಾಗಿರಬೇಕು ಅನ್ನೋದೇ ದೇವರ ಉದ್ದೇಶ. ಮಕ್ಕಳು ಬೇಕು. ಅದೇ ಹೇಳಿದನಲ್ಲ, ಎಫೆಸದವರು ಬರೆದ ಪತ್ರಿಕೆಯಲ್ಲಿ ಎಷ್ಟೋ ಸಾರಿ ಆತ್ಮೀಯ ತಂದೆಯ ಮೂಲಕ ನಾವು ಕೇಳಿದ್ದೀವಿ. ಏನದು ಮಾತು? ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ ನೋಡಿ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನವನ್ನು. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಅಂದರೆ ನಾವು ಪರಿಶುದ್ಧರು, ದೋಷವಿಲ್ಲದವರಾಗಿರ್ಬೇಕಂತೆ. ಅನೇಕ ಮಂದಿ ಮಕ್ಕಳು ಬೇಕು. ಆ ಮಕ್ಕಳು ಯಾವ ರೀತಿ ಇರಬೇಕಂತೆ? ಪರಿಶುದ್ಧರು, ದೋಷವಿಲ್ಲದವರಾಗಿರ್ಬೇಕಂತ. ಅಂಥ ಮಕ್ಕಳು ನನಗೆ ಬೇಕು. ಆದರೆ ಭೂಮಿ ಮೇಲೆ ಬಂದಿರುವಂಥ ಮನುಷ್ಯರೆಲ್ಲರೂ ಏನಾಗಿದ್ದಾರೆ ಹೇಳಿ ಪ್ರಿಯರೇ? ಭೂಮಿಯ ಮೇಲೆ ಬಂದಿರುವಂಥ ಮನುಷ್ಯರು ಕೆಟ್ಟೋಗಿದ್ದಾರೆ, ಪಾಪದಲ್ಲಿ ಬಿದ್ದಿದ್ದಾರೆ, ದ್ರೋಹಿಗಳಾಗಿದ್ದಾರೆ, ದುರ್ಮಾರ್ಗಿಗಳು ಆಗಿದ್ದಾರೆ, ದುಷ್ಟರು ಆಗಿದ್ದಾರೆ, ದೇವರನ್ನು ಬಿಟ್ಟಿದ್ದಾರೆ. ದೇವರನ್ನು ಬಿಟ್ಟಿರುವಂಥ ಇವರು ದೇವರ ಮಾರ್ಗದಲ್ಲಿ ಬರಬೇಕು. ದೇವರ ಮಾರ್ಗದಲ್ಲಿ ಬರಬೇಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರವನ್ನು ಕೊಟ್ಟರು. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಬಂದ ನಂತರ ಹೊಸ ಒಡಂಬಡಿಕೆಯನ್ನು ಕೊಟ್ಟರು. ಹೊಸ ಒಡಂಬಡಿಕೆಯಲ್ಲಿ ಏನಿರುತ್ತೆ? ಒಬ್ಬ ಪಾಪಿ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ದೇವರ ಬಳಿಗೆ ಬರಬೇಕು. ಒಬ್ಬ ಪಾಪಿ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ದೇವರ ಬಳಿಗೆ ಬರುವಂಥದ್ದು ಯಾವುದಂತೂ ನೋಡುವಾಗ ಏನ್ರಿ, ಯೇಸು ಕ್ರಿಸ್ತನ ಮಾರ್ಗವಾಗಿದೆ. ಈ ಮಾರ್ಗದಲ್ಲಿ ಪ್ರಿಯರೇ ದೇವರ ರಾಜ್ಯದಲ್ಲಿ ಸೇರಬೇಕಾದ್ರೆ ಮೊದಲು ಮಾಡಿರುವಂಥ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ದೀಕ್ಷಾಸ್ನಾನ ಪಡ್ಕೊಂಡು ಏನ್ರಿ ದೇವರ ಕಾರ್ಯಕ್ರಮದಲ್ಲಿ ನಡಿಬೇಕಾದ್ರೆ, ಆ ರೀತಿ ನಡೆಯುವಾಗ, ಆ ರೀತಿ ಜೀವಿಸುವಾಗ ಪ್ರಿಯರೇ ತಂದೆಯಾದ ದೇವರು ಸಂತೋಷ ಪಡ್ತಾರಂತೆ ಪ್ರಿಯರೇ. ಅಂದರೆ ಅರ್ಥ ಆಗುತ್ತೆ? ತಂದೆಯಾದ ದೇವರು ಸಂತೋಷ ಪಡ್ತಾರೆ. ಯಾವಾಗ ಸಂತೋಷ ಪಡ್ತಾರೆ ಗೊತ್ತಾ? ನಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ನಾವು ಪರಿಶುದ್ಧರಾಗಿ ದೇವರ ರಾಜ್ಯದಲ್ಲಿ ಸೇರಿದಾಗ ತಂದೆಯಾದ ದೇವರು ಸಂತೋಷ. ಯಾರು? ನಮ್ಮನ್ನು ಕುರಿತು ಸಂತೋಷ ವಿನಃ ಏನ್ರಿ ಮೇಕೆಗಳನ್ನು ಕುರಿತು, ಇಲ್ಲ ಮೀನುಗಳನ್ನು ಕುರಿತು, ಜಂತುಗಳನ್ನು ಕುರಿತು ದೇವರು ಸಂತೋಷ ಪಡ್ತಾ ಇಲ್ಲ ರೀ. ದೇವರು ಸಂತೋಷ ಪಡ್ತಾ ಇಲ್ಲ ಪ್ರಿಯರಾದ ದೇವ್ರ ಮಕ್ಕಳಿರ. ಅದೇ ಪ್ರಕಾರ ನಾವು ಕೊಡುವಂಥ ಕಾಣಿಕೆ ಮೂಲಕ ದೇವ್ರಿಗೆ ಸಂತೋಷ ಇದೆಯಾ ಏನ್ರಿ? ನಾವು ಕೊಡುವಂಥ ಕಾಣಿಕೆಯ ಮೂಲಕ ಸಂತೋಷ ಇದೆ ಅಂತೀರಾ? ಇಲ್ಲ ರೀ. ಅಂದರೆ ಮೊದಲನೇದಾಗಿ ನಮ್ಮ ಹೃದಯ, ನಮ್ಮ ಮನಸ್ಸು ಸ್ವಚ್ಛ ಇಟ್ಟುಕೊಂಡು, ಪರಿಶುದ್ಧವಾಗಿ ಇಟ್ಕೊಂಡು, ಆನಂತರ ನಾವು ಏನೇ ಮಾಡಲಿ ಪ್ರಿಯರೇ ಆವಾಗ ಸಂತೋಷ ಪಡ್ತಾನೆ. ಹೌದಲ್ವಾ? ಹೌದಂತೀರಲ್ವಂತೀರಾ? ಅಂದರೆ ಮೊದಲನೇದಾಗಿ ಪ್ರಾರಂಭವಾಗಿ ನಮ್ಮ ಹೃದಯ ಪರಿಶುದ್ಧವಾಗಿರಬೇಕಂತೆ, ನಮ್ಮ ಜೀವನ ಪರಿಶುದ್ಧವಾಗಿರಬೇಕಂತೆ ಪ್ರಿಯರೇ. ಏನ್ರಿ, ತುಂಬ ಜನ ದೀಕ್ಷೆ ಸ್ಥಾನ ಪಡ್ಕೊಂಡ ನಂತರ ಏನು ಮಾಡ್ತಾರೆ ಗೊತ್ತಾ? ತುಂಬ ಜನ ಏನಂತಾರೆ, ಲೋಕ ರೀತಿಯಲ್ಲಿ ಹೊರಟೋಗ್ತಾರೆ ಪ್ರಿಯ. ಲೋಕ ರೀತಿಯಲ್ಲಿ ಅಂದರೆ ಲೋಕ ರೀತಿಯಲ್ಲಿ ಮಾತನಾಡುವಂಥದ್ದು, ಲೋಕ ರೀತಿಯಲ್ಲಿ ಜೀವಿಸುವಂಥದ್ದು, ಲೋಕ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು, ದೇವರನ್ನು ಬಿಟ್ಟು ಮಾಡಬಾರದ ಕೃತ್ಯಗಳನ್ನು ಮಾಡಿ ಕೊನೆಗೆ ಭಯಂಕರವಾದಂಥ ನರಕಕ್ಕೆ ಹೋಗ್ತಾ ಇದ್ದಾರೆ ಪ್ರಿಯರೇ. ಆದರೆ ತಂದೆಯಾದ ದೇವರು ನೊಂದುಕೊಂಡು ಮಾತಾಡುವಂಥದ್ದು ಏನಂತಂದರೆ, ಮೊದಲನೇದಾಗಿ ನಾವೆಲ್ಲರೂ ಬದಲಾವಣೆ ಹೊಂದಬೇಕಂತೆ. ಯಾವುದನ್ನು ಬದಲಾವಣೆ? ಪಾಪಗಳನ್ನು ತೊಳೆದುಕೊಂಡು ಪರಿಶುದ್ಧನಾಗಿ ಜೀವಿಸ್ಬೇಕಂತೆ. ಪಾಪಗಳನ್ನು ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು. ಆ ಒಳ್ಳೆ ಮಾರ್ಗದಲ್ಲಿ ನಡೆದಾಗ ನಮ್ಮನ್ನು ನೋಡಿ ತಂದೆಯಾದ ದೇವರು ಸಂತೋಷ ಪಡ್ತಾನೆ. ಅದೇ ತಂದೆಯಾದ ದೇವರ ಮನಸ್ಸಿನಲ್ಲಿರುವಂಥದ್ದು.
ದೇವರ ಮನಸ್ಸಿನಲ್ಲಿ ಏನಿದೆ ಅಂತ ನೋಡುವಾಗ ನಾವು ಪರಿಶುದ್ಧರಾಗಿ, ನೀತಿವಂತರಾಗಿ, ಭಕ್ತರಾಗಿ ಜೀವಿಸಬೇಕು. ಅದು ಅಂಥವ್ರು ಬೇಕು ಅಂತ ದೇವರಿಗೆ, ಅಂಥವ್ರು ಬೇಕಂತ ನೋಡಿ ಪ್ರಿಯರೇ. ಯೆಶಾಯನ ಗ್ರಂಥ 1ನೇ ಅಧ್ಯಾಯ, ಯೆಶಾಯನ ಗ್ರಂಥ 1ನೇ ಅಧ್ಯಾಯ 11ನೇ ವಚನವನ್ನು ನೋಡಿ. 11ನೇ ವಚನವನ್ನು, 1ನೇ ಅಧ್ಯಾಯ 11ನೇ ವಚನ. ಯೆಹೋವನು ಹೀಗನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೆ. ಏನ್ರಿ, ತುಂಬ ಜನ ಯಜ್ಞಗಳು ಕೊಡ್ತಾ ಇರ್ತಾರೆ ಪ್ರಿಯರೇ, ಯಜ್ಞಗಳು, ನೈವೇದ್ಯಗಳು. ಇಸ್ರಾಯೇಲರ ಬಳಿಯಲ್ಲಿ ಕೂಡ ಈ ಒಂದು ಆಚಾರ ಇತ್ತು. ಇವಾಗ ಪ್ರಪಂಚ ದೇಶದಲ್ಲಿ ಎಷ್ಟೋ ಮಂದಿ ಟಗರುಗಳು ಇಲ್ಲ ಕುರಿಗಳು ಇಲ್ಲ ಬಲಿ ಕೊಡ್ತಾ ಇರ್ತಾರೆ, ಇನ್ನು ನೈವೇದ್ಯಗಳು ಕೊಡ್ತಾ ಇರ್ತಾರೆ. ಆವಾಗ ದೇವರು ಹೇಳುವಂಥ ಮಾತೇನಂತಂದರೆ, ತಂದೆಯಾದ ದೇವರು ಹೇಳುವಂಥ ಮಾತೇನೆಂದರೆ ಪ್ರಿಯರೇ, ಯೆಹೋವನು ಹೀಗೆನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೇಕೆ? ಟಗರಗಳ ಸರ್ವಾಂಗ ಹೋಮ, ಪುಷ್ಟ ಪಶುಗಳ ಕೊಬ್ಬು, ಇದೆಲ್ಲ ನನಗೆ ಸಾಕಾಯಿತು. ಓರಿ ಕುರಿ ಓತಗಳ ರಕ್ತಕ್ಕೆ ನಾನು ಒಲೆಯನು. ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೀವು ಬರುತ್ತೀರಲ್ಲ. ನನ್ನ ಪ್ರಕಾರಗಳನ್ನು ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡಾರು? ವ್ಯರ್ಥ ನೈವೇದ್ಯವನ್ನು ಇನ್ನು ತಾರದಿರಿ. ಧೂಪವು ನನಗೆ ಅಸಹ್ಯ. ಅಮಾವಾಸ್ಯೆ, ಸಬ್ಬತ್ತು ದಿನ, ಕೂಟ, ಪ್ರಕಟಣೆ ಇವು ಬೇಡ. ಅಧರ್ಮದಿಂದ ಕೂಡಿದ ಸಂಘವನ್ನು ನಾನು ಸಹಿಸಲಾರೆನು. ಅಧರ್ಮದಿಂದ ಕೂಡಿದ ಸಂಘ ಅಂದರೆ ನೀವೇನಂದರೆ ಅಧರ್ಮದಿಂದ ಕೂಡ್ತಾ ಇದ್ದೀರಿ. ನಿಮ್ಮ ಮನಸ್ಸು ಸರಿ ಇಲ್ಲ, ನಿಮ್ಮ ಆಲೋಚನೆಗಳು ಸರಿ ಇಲ್ಲ, ನಿಮ್ಮ ಜೀವನ ಸರಿ ಇಲ್ಲ, ನಿಮ್ಮ ಪ್ರವರ್ತನೆ ಸರಿ ಇಲ್ಲ, ನೀವು ಅಧರ್ಮದಿಂದ ಕೂಡ್ತಾ ಇದ್ದಾರೆ. ಇಂಥ ಕೂಟವನ್ನು ನಾನು ಸಹಿಸಲಾರೆನು. ಯಾಕೆ ಬೇಕಯ್ಯ ನಿಮ್ಮ ನೈವೇದ್ಯ, ಯಾಕೆ ಬೇಕಯ್ಯ ನಿಮ್ಮ ಯಜ್ಞಗಳು, ನನಗೆ ಬೇಕಾಗಿಲ್ಲ ಅಂತಂದು ತಂದೆಯಾದ ದೇವರು ಸರ್ವೇಶ್ವರ ನೊಂದುಕೊಂಡು ಹೇಳುವಾಗ ಯಾರಿಗಿರೇ ಅರ್ಥ ಆಗುತ್ತೆ ಹೇಳಿ ಪ್ರಿಯರೇ? ದೇವರ ಮನಸ್ಸು ಯಾರಿಗೆ ಅರ್ಥ ಆಗಿದೆ ಹೇಳಿ? ಈಗಿನ ಕಾಲದಲ್ಲಿ ಎಷ್ಟೋ ಮಂದಿ ಪ್ರಿಯರಾದ ದೇವ್ರ ಮಕ್ಕಳಿರ ಮಂದಿರಕ್ಕೆ ಎಷ್ಟೋ ಮಂದಿ ಚರ್ಚಿಗೆ ಹೋಗ್ತಾ ಇದ್ದಾರೆ, ಪ್ರಿಯರು ತುಂಬಿಕೊಳ್ತಾ ಇದ್ದಾರೆ. ಏನ್ರಿ ನೋಡ್ರಿ, ನೋಡೋದಕ್ಕೆ ಮಾತ್ರ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಏನು ಸ್ವಲ್ಪ ಕಾಣಿಕೆ. ಅಂದರೆ ಮನಸ್ಸು ಬದಲಾವಣೆ ಇಲ್ಲ ರೀ. ಮನಸ್ಸನ್ನು ಬದಲಾಯಿಸ್ಕೊಂಡಿಲ್ಲ ಪ್ರಿಯರೇ, ಮನಸ್ಸು ಬದಲಾಯಿಸ್ಕೊಂಡಿಲ್ಲ. ಕಾಣಿಕೆ ಕೊಡ್ತಾ ಇದ್ದಾರೆ, ಎಲ್ಲ ಅರ್ಪಣೆಗಳನ್ನು ಕೊಡ್ತಾ ಇದ್ದಾರೆ, ಆದರೆ ಮನಸ್ಸು ದೂರವಾಗಿದೆ, ಹೃದಯ ದೂರವಾಗಿದೆ, ಹೃದಯದಲ್ಲಿ ಪಾಪ ತುಂಬಿಕೊಂಡಿದೆ. ಈ ಹೃದಯದಲ್ಲಿ ಪಾಪ ತುಂಬಿಕೊಂಡಿರುವಂಥ ಮನುಷ್ಯರನ್ನು ನೋಡುವಾಗ ತಂದೆಯಾದ ದೇವರು ನೊಂದುಕೊಳ್ತಾನೆ ಪ್ರಿಯ. ಅಯ್ಯೋ ತಮ್ಮ, ಇದಕ್ಕಿಂತ ಮುಂಚೆ ಮಗ ಹೇಳ್ದ, ಕ್ರಿಸ್ತ ಪೂರ್ವದಲ್ಲಿ ಎಷ್ಟೋ ಮಂದಿ ಪಾಪದಲ್ಲಿದ್ದಾರಂತೆ ಪ್ರಿಯರೇ, ಪಾಪದಲ್ಲಿ. ಆ ರೀತಿ ನೋಡಿದ್ರೆ ಮೊದಲನೇದಾಗಿ ತಂದೆಯಾದ ದೇವರು ನೊಂದುಕೊಳ್ತಾನೆ ಪ್ರಿಯ. ನಮ್ಮಿಂದ ದೇವರು ನೊಂದ್ಕೋಬಾರ್ದು, ನಮ್ಮಿಂದ ದೇವರು ಸಂತೋಷ ಪಡಬೇಕು. ನಮ್ಮಿಂದ ದೇವರು ಸಂತೋಷ ಪಡಬೇಕಾದ್ರೆ ನಾವು ಮಾಡುವಂಥ ಕೆಲಸ ಏನು? ನಾವು ಮಾಡುವಂಥದ್ದೇನು? ಮೊಟ್ಟ ಮೊದಲು ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಟ್ಟು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪರಿಹಾರ ಮಾಡಿಕೊಂಡು ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸಿ ದೇವರ ಕಾರ್ಯಕ್ರಮದಲ್ಲಿ ಮುಂದೆ ಹೋಗಬೇಕಾಗಿದೆ. ದೇವರ ಸೇವೆಯಲ್ಲಿ, ದೇವರ ಕಾರ್ಯಕ್ರಮಗಳಲ್ಲಿ ಪರಿಶುದ್ಧನಾಗಿ ಜೀವಿಸಬೇಕಾಗಿದೆ ಪ್ರೇಯರೇ. ಆ ರೀತಿ ಇರಬೇಕು. ಅದನ್ನೇ ಹೇಳ್ತಾ ಇದ್ದಾನೆ ತಂದೆಯಾದ ದೇವರು ಹೇಳುವಂಥ ಮಾತು. ಒಂದು ಸಾರಿ ಆಲೋಚನೆ ಮಾಡಿ ಪ್ರಿಯರೇ. 12, ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೀವು ಬರುತ್ತೀರಲ್ಲ. ನನ್ನ ಪ್ರಕಾರಗಳನ್ನು ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡಾರು? ವ್ಯರ್ಥ ನೈವೇದ್ಯವನ್ನು ನೀವು ತಾರದಿರಿ. ಧೂಪವು ನನಗೆ ಅಸಹ್ಯ. ಅಮಾವಾಸ್ಯೆ, ಸಬ್ಬತ್ತು ದಿನ, ಕೂಟ, ಪ್ರಕಟಣೆ ಇವು ಬೇಡ. ಅಧರ್ಮದಿಂದ ಕೂಡಿದ ಸಂಘವನ್ನು